ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಜಾತಿ ಗಣತಿ ಸಂಕಟ ಎದುರಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಒಂದು ಕಡೆ ಮೇಲ್ವರ್ಗ, ಮತ್ತೊಂದು ಕಡೆ ಕೆಳವರ್ಗ. ಜಾತಿ ಗಣತಿ ಜಾರಿಗೆ ಮೇಲ್ವರ್ಗದವರು ಭಾರೀ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಾತಿ ಗಣತಿ ಪರವಾಗಿರುವಂತಹ ಕೆಳವರ್ಗದ ನಾಯಕರು ಪರ ವಿರೋಧವನ್ನ ಕೂಡ ಎದುರಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿ ಜಾರಿಯಲ್ಲಿದೆ, ಮತ್ತೊಂದು ರೀತಿ ಜಟಾಪಟಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಿಎಂ ವಿರುದ್ಧವೇ ಪಕ್ಷದ ಮೇಲ್ವರ್ಗದವರು ನಾಯಕರು ಏನಿದ್ದಾರೆ ಅವರು ರೊಚ್ಚಿಗೇಳ್ತಾರಾ ಈ ಒಂದು ವರದಿಯಿಂದ ಅನ್ನುವಂತಹ ಪ್ರಶ್ನೆಗಳು. ಜಾತಿ ಗಣತಿ ಸಂಕಟದಲ್ಲಿ ಸಿಲುಕಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಆದರೂ ಕೂಡ ಕೊಟ್ಟ ಮಾತಂತೆ ನಡೆದುಕೊಳ್ತಾ ಇದ್ದೀನಿ ಅನ್ನುವಂತಹ ಒಂದ್ ಕಡೆ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ ಸರ್ಕಾರ. ಏನಾಗತ್ತೆ, ವಿರೋಧಗಳ ನಡುವೆಯೂ ಕೂಡ ಈ ಒಂದು ಜಾತಿ ಗಣತಿ ಪಾಸ್ ಆಗುತ್ತಾ ಅಥವಾ ಏನಾಗತ್ತೆ? ಈಗಾಗಲೇ ರಿಪೋರ್ಟ್ಗಳು ಕೂಡ ಸಿಕ್ಕಿದೆ. ಇನ್ನೇನು ಸ್ಫೋಟ ಆಗೋದಷ್ಟೇ ಬ್ಯಾಲೆನ್ಸ್ ಇರುವಂಥದ್ದು. ಕ್ಷಣಗಣನೆ ಆರಂಭ ಆಗಿದೆ. ಇನ್ನು ಕೆಳವರ್ಗದ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡ, ಮತ್ತೊಮ್ಮೆ ಯೋಚನೆ ಮಾಡಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಸಂಪುಟದಲ್ಲೇ ಅಪಸ್ವರ ಕೇಳಿ ಬರ್ತಾ ಇದೆ. ಶತಾಯಗತಾಯ ವರದಿ ಜಾರಿ ಮಾಡದಂತೆ ತಡೆಯೋದಕ್ಕೆ ಎಲ್ಲಾ ನಾಯಕರು ಯಾರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೋ ಅವರ ಎಲ್ಲಾ ನಾಯಕರು ಕೂಡ ಇದೀಗ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಪರ ವಿರೋಧದ ನಡುವೆಗಳು ಕೂಡ ಇದೀಗ ಏನಾಗುತ್ತೆ, ಒಕ್ಕಲಿಗ ಹಾಗೂ ಲಿಂಗಾಯತ ಸಚಿವರಿಂದ ತೀವ್ರವಾಗಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ಓಪನ್ ಆಗಲಿದೆ ಈ ಒಂದು ವರದಿಯ ಬಾಕ್ಸ್. ಇನ್ನು ಪ್ರಸ್ತಾಪ ಆದಾಗಲೇ ಕೂಡ ವೀರಶೈವ, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಸಂಘ ಸಂಸ್ಥೆಗಳು ನಾಯಕರು ವರದಿಗೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ವರದಿ ವೈಜ್ಞಾನಿಕ ಆಗಿಲ್ಲ, ಮನೆ ಸಮೀಕ್ಷೆ ನಡೆಸಿಲ್ಲ ಅಂತ ಹೇಳಿ ಸಾಕಷ್ಟು ಆರೋಪವನ್ನ ಕೂಡ ಮಾಡಿದ್ರು. ಇದರ ಜೊತೆಗೆ ಜಾತಿ ಆಧಾರಿತ ಜನಗಣತಿಯ ಮೂಲ ವರದಿ ಆಯೋಗದಿಂದಲೇ ನಾಪತ್ತೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಇದೀಗ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ವರದಿ ಪ್ರತಿಯನ್ನ ಸಿಬ್ಬಂದಿಗಳು ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ವರದಿಯಲ್ಲಿ ಆಯೋಗದ ಅಧ್ಯಕ್ಷರು, ಸದಸ್ಯರ ಸಹಿ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರಲ್ಲೂ ಕಾಂಗ್ರೆಸ್ ಕೆಲ ಸಚಿವರು, ಶಾಸಕರೇ ವರದಿ ಅನುಷ್ಠಾನಕ್ಕೆ ಬಹಿರಂಗವಾಗಿಯೇ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈಗಲೂ ಕೂಡ ಬೇಡ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೂ ಕೂಡ ರಿಸ್ಕ್ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರು. ಹಲವು ಬಾರಿ ವರದಿ ಮಂಡನೆಯನ್ನ ಮಾಡ್ತೀವಿ ಅಂತ ಹೇಳಿ ಮುಂದೂಡಿಕೆ ಕೂಡ ಮಾಡ್ಕೊಂಡು ಬರಲಾಗಿದೆ. ಜಾತಿ ಆಧಾರಿತ ಜನಗಣತಿ ವರದಿ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ 2024 ಅಕ್ಟೋಬರ್ನಲ್ಲಿ ಬಿಜೆಪಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ಸೇರಿ ಹಿಂದುಳಿದ ವರ್ಗಗಳ 30 ಮಂದಿ ಸಚಿವರು, ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನ ಭೇಟಿ ಕೂಡ ಆಗಿದ್ರು, ಮನವಿ ಕೂಡ ಮಾಡಿಕೊಂಡಿದ್ರು. ಆಗ ಸಿದ್ದರಾಮಯ್ಯನವರು 2024 ಅಕ್ಟೋಬರ್ 18 ಸಚಿವ ಸಂಪುಟ ಸಭೆಯಲ್ಲಿ ವರದಿಯನ್ನ ಮಂಡಿಸುವುದಾಗಿ ಭರವಸೆಯನ್ನ ನೀಡಿದ್ರು. ಮತ್ತೆ ಹೇಳ್ತಾ ಇದ್ದೀನಿ, ಆದ್ರೆ ವರದಿ ಮಂಡನೆಗೆ ಮುಂದಾಗಿರ್ಲಿಲ್ಲ ಸರ್ಕಾರ. ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಆಗ ಮುಂದಾಗ್ಲಿಲ್ಲ, ಈಗ ಮುಂದಾಗ್ತಾ ಇದೆ. ಹಾಗಾಗಿ ಏನಾಗತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. 2025 ಜನವರಿಯಲ್ಲೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಮಂಡಿಸೋದಾಗಿ ಮತ್ತೊಮ್ಮೆ ಕೂಡ ಹೇಳಿದ್ರು. ಬಟ್ ಆಗ್ಲೂ ಕೂಡ ಅದಾಗ್ಲಿಲ್ಲ. ಇವತ್ತಾಗತ್ತಾ? ಏನಾಗತ್ತೆ? ಸಾಕಷ್ಟು ವಿರೋಧಗಳು, ಅಪಸ್ವರಗಳು ಕೇಳಿ ಬರ್ತಾ ಇದೆ. ಕಾದ್ ನೋಡೋಣ ಏನಾಗತ್ತೆ ಅಂತ ಹೇಳಿ.